ಲಾಡ್ಜ್ನಲ್ಲಿ ಯುವಕ ಮೃತಪಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ತಾರು ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು. ಇದ್ದಕ್ಕಿದ್ದಂತೆ ಮಲಗಿದಲ್ಲೇ ಯುವಕ ಸಾವಿಗೀಡಾಗುವುದಕ್ಕೆ ಕಾರಣ ಏನು ಅಂತ ಆ ಅಸಲಿ ವಿಚಾರವನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ತಕ್ಷಿತ್ ಸಾವಿಗೆ ಕಾರಣ ಏನ್ ಗೊತ್ತಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಏನಿದೆ ಗೊತ್ತಾ? ಅಸಲಿ ಕಾರಣ ಈಗ ಬೆಳಕಿಗೆ ಬಂದಿದೆ. ಮಡಿವಾಳದ ಲಾಡ್ಜ್ ಅಲ್ಲಿ ಶವ ಆಗಿ ಪತ್ತೆಯಾಗಿದ್ದ ತಕ್ಷಿತ್, ಹಾಗಾಗಿ ಹಲವು ಅನುಮಾನಗಳಿತ್ತು. ಊಟ ಮಾಡಿ ಮಲಗಿದ್ದಲ್ಲಿಯೇ ಮೃತಪಟ್ಟಿದ್ದಂತೆ ತಕ್ಷಿತ್. ಕಿಡ್ನಿ ವೈಫಲ್ಯದಿಂದ ತಕ್ಷಿತ್ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ತಕ್ಷಿತ್ಗೆ ಲಿವರ್ ಸಮಸ್ಯೆ ಇತ್ತು, ಅಸ್ತಮಾ ಇರೋದು ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿದೆಯಂತೆ. ತಕ್ಷಿತ್ ತಂದೆ ತಾಯಿಗೂ ಇದೆ ಅಸ್ತಮಾ ಕಾಯಿಲೆ. ತಕ್ಷಿತ್ ಅತಿ ಹೆಚ್ಚು ಮದ್ಯಪಾನ ಮಾಡ್ತಾ ಇದ್ದಂತಹ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಚೈನ್ ಸ್ಮೋಕರ್ ಕೂಡ ಆಗಿದ್ದಂತೆ ಮೃತ ತಕ್ಷಿತ್. ಈ ಎಲ್ಲಾ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಇದೇ ಕಾರಣಕ್ಕೆ ತಕ್ಷಿತ್ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಈ ಎಲ್ಲಾ ಬೇಸಿಕ್ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಮೃತ ತಕ್ಷಿತ್ಗೆ ಅಸ್ತಮಾ ಕೂಡ ಇತ್ತು, ಆತ ಅತಿ ಹೆಚ್ಚಿನ ಮದ್ಯಪಾನ ಕೂಡ ಮಾಡ್ತಾ ಇದ್ದ, ಹಾಗಾಗಿ ಅದರಿಂದ ಮೃತಪಟ್ಟಿರುವಂತಹ ಅನುಮಾನ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಮೃತ ತಕ್ಷಿತ್ ಅವರ ತಂದೆ ತಾಯಿಗೂ ಕೂಡ ಅಸ್ತಮಾ ಇತ್ತಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ತಕ್ಷಿತ್ ಸಾವಿನ ಸುತ್ತ ಹಲವು ಅನುಮಾನಗಳಿತ್ತು. ಅಟ್ಲೀಸ್ಟ್ ಈಗಲಾದ್ರೂ ಒಂದು ಕ್ಲಾರಿಟಿ ಸಿಗ್ತಾ ಇದೆಯಾ? ಯಾಕೆ ಆತ ಮಲಗಿದ್ದಲ್ಲೇ ಸಾವನ್ನಪ್ಪಿದ? ಮೇನ್ ಕಾರಣ ಏನು ಅಂತ? ಖಂಡಿತವಾಗ್ಲೂ ಶ್ರುತಿ, ಈ ಒಂದು ವಿಚಾರವಾಗಿ ತಕ್ಷಿತ್ ಸಾವು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಯಾಕಂದ್ರೆ ಆಕೆ ಏನು ಗರ್ಲ್ ಫ್ರೆಂಡ್ ಜೊತೆ ಇರ್ತಾನೆ, ಆನಂತರ ಆಕೆ ಊರಿಗೆ ಹೋದ ತಕ್ಷಣ ಆತ ಕೂಡ ಸಾವನ್ನಪ್ಪಿರ್ತಾನೆ. ಇದು ಪ್ರತಿಯೊಬ್ಬರಿಗೂ ಕೂಡ ಒಂದ್ ರೀತಿ ಅನುಮಾನಕ್ಕೂ ಕೂಡ ಈಡ್ ಮಾಡಿಕೊಟ್ಟಿತ್ತು. ಹೀಗಾಗಿ ಪೊಲೀಸರು ಕೂಡ ಆಕೆಯನ್ನು ಕರೆಸಿ ಸ್ಟೇಟ್ಮೆಂಟ್ ಕೂಡ ತಗೊಂಡಿದ್ರು. ಆ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಕೂಡ ಪೊಲೀಸರು ಕಾಯ್ತಾ ಇದ್ರು. ಈಗಾಗಲೇ ಮಡಿವಾಳ ಪೊಲೀಸರಿಗೂ ಕೂಡ ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಕೈ ಸೇರಿರುವಂತದ್ದು. ಯಾಕಂದ್ರೆ ಅದರಲ್ಲೂ ಕೂಡ ಕೆಲವೊಂದು ಅಂಶಗಳು ವ್ಯಕ್ತ ಆಗ್ತಿರುವಂತದ್ದು. ಅಂದ್ರೆ ತಕ್ಷಿತ್ ಏನಿದ್ದಾನೆ, ಈತನಿಗೂ ಕೂಡ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿತ್ತು ಅಂತಾನು ಕೂಡ ಈಗಾಗಲೇ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈತ ಚೈನ್ ಸ್ಮೋಕರ್ ಆಗಿದ್ದ, ಇದರ ಜೊತೆಗೆ ಆತನಿಗೆ ಅಸ್ತಮಾ ಕೂಡ ಇತ್ತು, ಮತ್ತೆ ಕಿಡ್ನಿ ಫೇಲ್ಯೂರ್ ಆಗಿ ಈ ರೀತಿಯಾಗಿ ಆತ ಸಾವನ್ನಪ್ಪಿದ್ದಾನೆ ಅನ್ನೋ ಒಂದು ರಿಪೋರ್ಟ್ ಕೂಡ ಈಗಾಗಲೇ ಬಂದಿರುವಂತದ್ದು. ಯಾಕಂದ್ರೆ ಆತ ಒಬ್ಬನೇ ರೂಮಲ್ಲಿ ಇದ್ದ, ಸೊ ಹೀಗಾಗಿ ಸಾಕಷ್ಟು ಅನುಮಾನ ವ್ಯಕ್ತ ಆಗಿತ್ತು. ಯಾರು ಬಂದಿದ್ರ, ಆತನ ಜೊತೆ ಏನೋ ಜಗಳ ಆಗಿತ್ತ, ಆತನ ಯಾರು ಕೊಲೆ ಮಾಡಿದ್ರ, ಈ ರೀತಿಯಾಗಿ ಸಾಕಷ್ಟು ಅನುಮಾನಕ್ಕೂ ಕೂಡ ಈಡಾಗಿತ್ತು ಈ ಒಂದು ಕೇಸ್. ಆದ್ರೆ ಈಗ ಎಲ್ಲದಕ್ಕೂ ಕೂಡ ಅಂತ್ಯ ಆಗಿರುವಂತದ್ದು. ಆತನಿಗೂ ಮತ್ತೆ ಈಗಾಗಲೇ ಅವರ ಫ್ಯಾಮಿಲಿಯಲ್ಲೂ ಕೂಡ ಈಗಾಗಲೇ ಕೆಲವೊಬ್ಬರಿಗೂ ಕೂಡ ಅಸ್ತಮಾ ಇದೆ ಅಂತ ಹೇಳಿ ಗೊತ್ತಾಗಿದೆ. ಅಸ್ತಮಾ ಇದ್ದಂತ ವ್ಯಕ್ತಿ ಜೊತೆ ಯಾರೊಬ್ರು ಇರಲೇಬೇಕಾಗತ್ತೆ. ಯಾಕಂದ್ರೆ ಅವರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಶುರು ಆದಾಗ ಅವರಿಗೆ ಸಂಬಂಧಪಟ್ಟಂತ ಮೆಡಿಸಿನ್ಗಳನ್ನು ಕೂಡ ಪ್ರೊವೈಡ್ ಮಾಡಬೇಕಾಗತ್ತೆ. ಆದ್ರೆ ಅವತ್ತು ಈತ ಒಬ್ಬನೇ ಇದ್ದ, ಮತ್ತೆ ಆತನಿಗೆ ಅವತ್ತು ಫುಡ್ ಪಾಯ್ಸನ್ ಕೂಡ ಆಗಿತ್ತು. ಸೊ ಹೀಗಾಗಿ ಇದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಆತ ಸಾವನ್ನಪ್ಪದಕ್ಕೂ ಕೂಡ ಕಾರಣ ಆಯ್ತು ಅಂತಾನೆ ಹೇಳ್ಬೋದು. ಈಗ ಬಂದಿರುವಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆತನಿಗೆ ಅಸ್ತಮಾ ಇತ್ತು, ಜೊತೆಗೆ ಕಿಡ್ನಿ ಫೇಲ್ಯೂರ್ ಕೂಡ ಆಗಿತ್ತು ಅಂತಾನು ಗೊತ್ತಾಗಿದೆ. ಮತ್ತೆ ವಿಪರೀತವಾದಂತಹ ಚೈನ್ ಸ್ಮೋಕರ್ ಕೂಡ ಆಗಿದ್ದ, ಜೊತೆಗೆ ಡ್ರಿಂಕ್ಸ್ ಕೂಡ ಅಲವಾಟಿತ್ತು ಈತನಿಗೆ ಅಂತಾನು ಸದ್ಯ ರಿಪೋರ್ಟ್ಗಳು ಕೂಡ ಹೇಳ್ತಾ ಇರುವಂತದ್ದು. ಈ ಒಂದು ಕಾರಣದಿಂದಾಗಿ ಆತ ಸಾವನ್ನಪ್ಪಿದ್ದಾನೆ ಅಂತಾನು ಕೂಡ ಸದ್ಯ ಹೇಳಲಾಗ್ತಿದೆ. ಇದೆಲ್ಲ ಒಂದು ಕಡೆ ಆದ್ರೆ ಏನು ತಕ್ಷಿತ್ ಮತ್ತೆ ಆಕೆಯ
ಆತನ ಗರ್ಲ್ ಫ್ರೆಂಡ್ ಏನಿದ್ದಾರೆ ಅವರಿಬ್ರು ಕೂಡ ಕಳೆದ 20 ದಿನಗಳ ಹಿಂದೆನೆ ಅವರು ಬೆಂಗಳೂರಿಗೆ ಬಂದಿದ್ರಂತೆ. ಆ ನಂತರ ಬೇರೆ ಬೇರೆ ಲಾಡ್ಜ್ಗಳಲ್ಲಿ ತಂಗಿದ್ದು, ಆ ನಂತರ ಕೊನೆಗೆ ಮಡಿವಾಳ ಲಿಮಿಟ್ಸ್ ಅಲ್ಲಿರುವಂತಹ ಒಂದು ಖಾಸಗಿ ಲಾಡ್ಜ್ಗೂ ಕೂಡ ಬಂದು ಅಲ್ಲಿ ಕಳೆದ 6 ದಿನಗಳಿಂದ ಅವರು ಯಾವಾಗ ಆತ ಸಾವನ್ನಪ್ಪಿದ್ನೋ ಆ ಒಂದು ಕಳೆದ 6 ದಿನಗಳಿಂದ ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗಿರುವಂತದ್ದು. ಸೊ ಹೀಗಾಗಿ ಆ ಬಗ್ಗೆನೂ ಕೂಡ ಎಲ್ಲೆಲ್ಲಿ ಅವರು ಉಳ್ಕೊಂಡಿದ್ರು ಅನ್ನೋ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಕೂಡ ತನಿಖೆಗೆ ಮುಂದಾಗಿದ್ದಾರೆ. ಜೊತೆಗೆ ಈಗಾಗಲೇ ಅವರ ತಂದೆ ತಾಯಿ ಸ್ಟೇಟ್ಮೆಂಟ್ ಆಗಿರ್ಬೋದು, ಆ ಯುವತಿಯ ಸ್ಟೇಟ್ಮೆಂಟ್ ಆಗಿರ್ಬೋದು, ಎಲ್ಲರ ಸ್ಟೇಟ್ಮೆಂಟ್ ಅನ್ನು ಕೂಡ ತಗೊಂಡು ಈಗಾಗಲೇ UDR ಕೇಸನ್ನು ಕೂಡ ಸದ್ಯ ಮಡಿವಾಳ ಪೊಲೀಸರು ಕೂಡ ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.